ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಿಗೆ ಗ್ಯಾರಂಟಿ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಏನು ಗೃಹಲಕ್ಷ್ಮಿಯರು ಕಾದು ಕುಳಿತುಕೊಂಡಿದ್ರು, ನಮಗೆ 3-4 ಒಂದು ತಿಂಗಳ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂತವರಿಗೆ ಒಂದು ರೀತಿಯಲ್ಲಿ ಬ್ಯಾಡ್ ನ್ಯೂಸ್ ಸಿಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಸರ್ಕಾರ ನೀಡಬೇಕಾದಂತಹ ಒಂದು ಹಣ ಇನ್ನೂ ಬಂದಿಲ್ಲ. ಶಾಕ್ ನೀಡಿದಂತಾಗ್ತದೆ. ರಾಜ್ಯದಲ್ಲಿ ನಿಂತೇ ಹೋಗ್ಬಿಡ್ತಾ ಗೃಹಲಕ್ಷ್ಮಿಯ ಹಣ ಎನ್ನುವಂತಹ ಒಂದು ಪ್ರಶ್ನೆ. 4 ತಿಂಗಳಿನಿಂದ ಯಜಮಾನಿಯರ ಒಂದು ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. 4 ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ ಬಂದೇ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ. ಗೃಹಲಕ್ಷ್ಮಿಯರ ಒಂದು ಖಾತೆಗೆ ಹಣ ನೀಡೋಕೆ ಸರ್ಕಾರದ ಬಳಿ ದುಡ್ಡಿಲ್ವಾ? 2.5 ವರ್ಷಕ್ಕೆ ಗ್ಯಾರಂಟಿ ನೀಡಿ ಸುಸ್ತು ಆಗ್ಬಿಡ್ತಾ ಸರ್ಕಾರ. ಬೆಂಗಳೂರಿನಲ್ಲಿ 4 ತಿಂಗಳಿಂದ ಯಜಮಾನಿಯರಿಗೆ ಸಿಕ್ಕಿಲ್ಲ 2,000 ರೂಪಾಯಿ ಹಣ, ಯಾವುದೇ ಅವರ ಖಾತೆಗೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. 4 ತಿಂಗಳ ಗೃಹಲಕ್ಷ್ಮಿ ಕಂತಿನ ಹಣ ಯಾವುದೇ ಕಾರಣಕ್ಕೂ ಇದು ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಪಾವತಿ ಮಾಡದ ಒಂದು ಸರ್ಕಾರದ ವಿರುದ್ಧ ಮಹಿಳೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಫ್ರೀಡಂ ಟಿವಿ ಕಚೇರಿಗೆ ಕಾಲ್ ಮಾಡಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ನೊಂದ ಮಹಿಳೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಈ ಒಂದು ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಗ್ತಾ ಇದೆ, ನಿಂತ್ಕೊಂಡು ಹೋಗ್ಬಿಟ್ಟಿದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗ್ಯಾರಂಟಿ ಸರ್ಕಾರದಿಂದ ಇದೊಂದು ರೀತಿಯಾದಂತಹ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಸುಮಾರು ದಿನಗಳಿಂದ ಕಾಯ್ತಾ ಇದ್ರು, ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ, ಎಲ್ಲ ತಿಂಗಳದು ಒಟ್ಟಿಗೆ ಬರುತ್ತೆ ಅಂತ ಹೇಳಿ ಕಾದ್ಕೊಂಡು ಕುಳಿತಿದ್ರು. ಆದರೆ ದಿನ ಕಳೆದಂತೆ ಅದರ ಮೇಲಿದ್ದಂತಹ ನಿರೀಕ್ಷೆ ಕಡಿಮೆ ಆಗ್ತಾ ಬರ್ತಾ ಇದೆ. ಫಲಾನುಭವಿಗಳು ಒಂದು ರೀತಿಯಲ್ಲಿ ಇದು ಬರಲ್ವಾ, ನಿಂತ್ಕೊಂಡು ಹೋಗ್ಬಿಡ್ತಾ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಗೃಹಲಕ್ಷ್ಮಿಯೊಬ್ಬರು ಮಹಿಳೆಯೊಬ್ಬರು ನಮ್ಮ ಫ್ರೀಡಂ ಟಿವಿ ಕಚೇರಿಗೆ ಕಾಲ್ ಮಾಡಿ ಅವರ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಸರ್ ಇದು ಈ ರೀತಿಯಾಗಿ ಆಗಿದೆ, ನಮಗಿನ್ನೂ ಕೂಡ 4 ತಿಂಗಳದ್ದು ಬಂದಿಲ್ಲ. ಅಂದರೆ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವಂಬರ್ ತಿಂಗಳ ಯಾವ ಹಣನೂ ನಮಗೆ ಬಂದಿಲ್ಲ. ಜೂನ್ ಜುಲೈನಲ್ಲಿ ಬಂದಿದ್ದೇ ಲಾಸ್ಟು, ಅದಾದಮೇಲೆ ನಮಗೆ ಹಣನೇ ಬಂದಿಲ್ಲ. ಯಾಕೆ ಅಂತ ಕ್ವಶನ್ ಮಾಡಿದ್ದಾರೆ. ನಮ್ಮ ಫ್ರೀಡಂ ಟಿವಿಯ ಜೊತೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಒಬ್ಬರು. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು, ಹಣ ಬರುತ್ತೆ, ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಪದೇ ಪದೇ ಬರುತ್ತೆ ಅಂತ ಹೇಳಿ ಹೀಗೆ ಮುಂದಕ್ಕೆ ಆಗ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು 3 ಯೋಜನೆಗಳಿಗೆ ಚಾಲನೆ ಕೊಟ್ಟರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇದೇ ಒಂದು ಮಹಿಳೆಯರಿಗಾಗಿ ಅಕ್ಕ ಸೇನೆ ಅಂತ ಒಂದು, ಮತ್ತೆ ಗೃಹಲಕ್ಷ್ಮಿಯ ಒಂದು ಬ್ಯಾಂಕ್, ಸಹಕಾರಿ ಸೊಸೈಟಿಯ ಬ್ಯಾಂಕ್ ಕೂಡ ಮಾಡಿದ್ರು. ಅದರ ಜೊತೆಗೆ ಇನ್ನೊಂದು ಯೋಜನೆ, ಹೊಸ ಯೋಜನೆ, ಒಂದು 3 ಯೋಜನೆಗಳನ್ನು ತಂದರು. ಈ ಯೋಜನೆಗಳನ್ನು ತರೋ ಕಡೆ ಗಮನ ಕೊಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಗೃಹಲಕ್ಷ್ಮಿಯರಿಗಾಗಿ ಮೀಸಲಿಟ್ಟಂತಹ ಒಂದು ಯೋಜನೆ ಏನಿದೆ ಅದರ ಹಣ ಇನ್ನೂ ಕೂಡ ಅವರಿಗೆ ಬರ್ತಾ ಇಲ್ಲ, ಸಿಗುತ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಆತಂಕ ಎದುರಾಗಿದೆ. ಈ ಒಂದು ಯೋಜನೆ ನಿಂತ್ಕೊಂಡೇ ಹೋಗ್ಬಿಡ್ತಾ, ಸರ್ಕಾರ ಬಂದು 2.5 ವರ್ಷ ಆಗಿದೆ, ಆ 2.5 ವರ್ಷದಲ್ಲೇ ಸುಸ್ತಾಗ್ಬಿಡ್ತಾ, ಅಥವಾ ಸರ್ಕಾರದ ಬಳಿ ಹಣ ಇಲ್ವಾ ಕೊಡೋಕೆ? ಗೃಹಲಕ್ಷ್ಮಿಯರು ಕಾದ್ಕೊಂಡು ಕುಳಿತಾ ಇದ್ದಾರೆ. ಯಜಮಾನಿಗಾಗಿ, ಮನೆಯ ಯಜಮಾನಿಗಾಗಿ, ಅವರ ಖರ್ಚಿಗಾಗಿ ಸಹಾಯ ಆಗಲಿ ಅಂತ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಒಂದು ಗೃಹಲಕ್ಷ್ಮಿ ಅಂತ ಯೋಜನೆ. ಕೊಟ್ಟಂತಹ 5 ಗ್ಯಾರಂಟಿಗಳಲ್ಲಿ ಇದು ಮಹತ್ವಾಕಾಂಕ್ಷಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಏನು ಪ್ರಾರಂಭದಲ್ಲಿ ಬಂದಂತಹ ಹಣವನ್ನು ಮಹಿಳೆಯರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಒಂದು ಉಪಯೋಗ ಮಾಡಿಕೊಂಡಿದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ಇದೇ ಒಂದು ವಿಚಾರದ ಬಗ್ಗೆ ನೊಂದಂತಹ ಮಹಿಳೆಯವರು ಮಾತನಾಡೋಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತಿದ್ದೀರಮ್ಮ, ಏನಾಗಿದೆ? ಎಷ್ಟು ತಿಂಗಳಿಂದ ಬಂದಿಲ್ಲ? 4 ತಿಂಗಳಿಂದ ಬಂದಿಲ್ಲ ಸರ್ ನನಗೆ. ಕೊನೆಯದಾಗಿ ಯಾವ ತಿಂಗಳು ಬಂದಿತ್ತು? ಜುಲೈ ತಿಂಗಳು ಬಂತು ಸರ್ ನನಗೆ. ಜುಲೈ ತಿಂಗಳಿದೆ. ಹಾಗಾದ್ರೆ ಅಲ್ಲಿಂದ ಈಗ ಇಲ್ಲಿವರೆಗೂ ಬಂದಿಲ್ಲ? ಇಲ್ಲ ಸರ್, ನನ್ಗೆ 60 ವರ್ಷ. ನಮ್ಮ ಯಜಮಾನ್ರು ತೀರೋದ್ರು. ಹಾ, ಮಕ್ಳು ಯಾವ ಉದ್ಯೋಗದಿಲ್ಲ. ಒಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾನೆ, 2 ಗಾಡಿ ಓಡಿಸ್ತಾರೆ. ಇಲ್ಲಿ ಮನೆಗಿನೇ ಏನೂ ಇಲ್ಲ ಸರ್, ನಾವು ಬಾಡಿಗೆ ಮನೇಲಿ ಇದ್ದೀವಿ. ನಮ್ ಖರ್ಚಿಗೆ ಮಕ್ಳು ಎಲ್ಲ ನೋಡ್ಕೊಂತಾರೆ, ಒಂದು ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊಂತಾರೆ. ಮಾತ್ರೆ ಗಿದ್ರೆ ತಗೊಬೇಕಾದ್ರೆ ಅದೆಲ್ಲ ಏನಿಲ್ಲ. ಸ್ವಲ್ಪ ನೋಡಿ ಏನೋ ಹಾಕಿದ್ರೆ ಒಳ್ಳೇದು ಸರ್ ನನಗೆ. ಅಂದ್ರೆ ಈ ಹಿಂದೆ ಬಂದಂತಹ ಹಣ ನಿಮ್ಗೆ ತುಂಬಾ ಉಪಯೋಗ ಆಗಿದೆ ಹಂಗಾದ್ರೆ? ಆಗಿದೆ ಸರ್, ನನ್ಗೆ ತುಂಬಾ ಉಪಯೋಗ ಆಗಿದೆ. ಹಂಗಾರೆ ಈಗ ಬಂದ ಏನು ಒಂದು 3-4 ತಿಂಗಳಿಂದ ಹಣ ಬಂದಿಲ್ಲ, ಅದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ? ಹೌದು ಸರ್, ನನ್ 4 ತಿಂಗಳಿಂದ ಬಂದಿಲ್ಲ. 4 ತಿಂಗಳಿಂದ ಬಂದಿಲ್ಲ? ಹಾ, ಬಂದಿಲ್ಲ. ನೀವು ಏನಾದ್ರ ಬಗ್ಗೆ ಯಾರನ್ನಾದ್ರೂ ವಿಚಾರಿಸಿದ್ರಾ? ಎಲ್ಲಾದ್ರೂ ಹೋಗಿ ಕಚೇರಿಗೆ? ನನ್ ಎಲ್ಲೂ ಹೋಗಕ್ಕಿಲ್ಲ. ಇದ್ರಲ್ಲಿ ಹಾಕಿದ್ರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋಗಿ ಅಂತ. ನನ್ಗೆ ಅಲ್ಲೆಲ್ಲ ಹೋಗಕ್ ಆಗಲ್ಲ ಸರ್, ನನ್ಗೆ ನಡಿಯಕ್ ಆಗಲ್ಲ, ಕಾಲ್ ನೋವು, ಎಲ್ಲೂ ಹೋಗಕ್ ಆಗಲ್ಲ. ಏನಾದ್ರು ಬಂದ್ರೆ ನನಗ್ ಬೇಕಾದ್ರೆ ಏನೋ ನಾನು ತಗೊಂಡು ತಿನ್ಬೋದು, ಏನಾನ ತಗೊಂಬೋದು, ಒಂದ್ ಮಾತ್ರೆ ಗೀತ್ರೆ ತಗೊಂಬೋದು. ಅದಕ್ಕೆ ಸರ್, ಬೇರೆ ಏನಿಲ್ಲ.
ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಾದ್ರೂ ಹಣ ಬಂದಿದ್ಯಾ ಅಥವಾ ನಿಮಗೆ ಮಾತ್ರ ಯಾರಿಗೂ ಬರ್ಲಿಲ್ಲ ಸರ್. ನಮ್ ತಂಗಿ ಒಬ್ರು ಅವರು ವಿಳೋನೆ, ಅವ್ರಿಗೂ ಬರ್ಲಿಲ್ಲ. ಇಲ್ಲೂ ಸಿಕ್ಕಾಪಟ್ಟೆ ಯಾರಿಗೂ ಬರ್ಲಿಲ್ಲ ಸರ್. ನಿಮಗೆ ಗೊತ್ತಿರೋ ಹಾಗೆ ಯಾರಿಗೂ ಬಂದಿಲ್ಲ? ಯಾರಿಗೂ ಬಂದಿಲ್ಲ ಸರ್. ಖಂಡಿತ. ಅಂದ್ರೆ ನಿಮಗೆ ನೀವೇನಾದ್ರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಲೋಪದೋಷ ಇದ್ದು ಆ ತರ ಇಲ್ಲ ಸರ್, ನಂದು ಈಗ ಹೊಸದಾಗಿ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ ಇದೆ, BPL ಕಾರ್ಡ್ ಇದೆ, ಎಲ್ಲ ಇದೆ ಸರ್. ಅದು ಸೆಂಟ್ರಲ್ ಗವರ್ಮೆಂಟ್ 5 kg ಸ್ಟೇಟ್ಮೆಂಟ್ 5 kg ಕೊಡೋದಲ್ಲಿ ಕೂಪನ್ ಅಲ್ಲಿ ಕೊಡ್ತಾ ಇದ್ರು ಸರ್. ಈಗ ಅದ್ 30 kgನೇ ಕೊಡ್ತಾ ಇದಾರೆ ರೇಷನ್ ಅಂಗಡಿಯಲ್ಲೂ. 10 kg ಕಟ್ ಮಾಡ್ಬಿಡ್ತಾರೆ. ಅದು ಸುಮಾರು 2 ಕಡೆನೂ ಅನೌನ್ಸ್ ಆಗಿ ಆ ರೇಷನ್ ಅಂಗಡಿಯಲ್ಲಿ ಬರೀ 30 kgನೇ ಕೊಡ್ತಾ ಇದ್ದಿದ್ದು. ಹಾಗಾದ್ರೆ ನಿಮ್ಗೆ ಇನ್ನೂ ಯಾವುದೇ ರೀತಿಯಾಗಿ ಎಂದು ಆಗಸ್ಟ್ ತಿಂಗಳಿಂದ ಹಂಗಾದ್ರೆ ಬಂದಿಲ್ಲ ನಿಮ್ಗೆ ಹಣ? ಬಂದಿಲ್ಲ ಸರ್. ದಯವಿಟ್ಟು ಸ್ವಲ್ಪ ನೋಡಿ ಹಾಕಿ ಸರ್, ಹೇಳಿ ಸರ್ ಅವ್ರಿಗೆ. ಖಂಡಿತ. ನೋಡಿ, ಇದು ಗೃಹಲಕ್ಷ್ಮಿಯ ಒಂದು ಯೋಜನೆಯ ಒಂದು ಏನು ಯಾರು ಫಲಾನುಭವಿಗಳಿದ್ದಾರೆ ಅವರು ನೊಂದಂತಹ ಮಹಿಳೆಯೊಬ್ರು ಮಾತನಾಡ್ತಾ ಇರುವಂತದ್ದು ಏನಂತಂದ್ರೆ, ಈ ಒಂದು ವಿಚಾರವಾಗಿ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಹಣ, ನಾವು ಕಾಯ್ತಾ ಇದ್ದೀವಿ, ನಮ್ಮ ಒಂದು ಕುಟುಂಬದಲ್ಲಿ ಕಷ್ಟದಲ್ಲಿದೆ ಅಂತ ಮಹಿಳೆಯೊಬ್ರು ಅವರ ಒಂದು ಅಳನ್ನು ತೊಳ್ಕೊಂಡಿದ್ದಾರೆ. ಖಂಡಿತ ಮಾತಾಡೋದಕ್ಕೆ ಧನ್ಯವಾದ ಫ್ರೀಡಮ್ ಟಿವಿ ಜೊತೆ. ವೀಕ್ಷಕರೇ ನೋಡಿ, ಗಮನಿಸಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ತುಂಬಾ ನಿಜ. ಆದರೆ ಆ ರೀತಿಯಾದಂತಹ ಒಂದು ಒಳ್ಳೆಯ ಯೋಜನೆಯನ್ನ ಯಾಕೆ ಈ ರೀತಿಯಾಗಿ ಕುಂಠಿತ ಮಾಡ್ತಾ ಇದ್ದೀರಿ? ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಇನ್ನೂ ಕೂಡ ನೆನಪಿಸಿಕೊಳ್ಳುತ್ತಾರೆ, ಸರ್ಕಾರ ನಮಗೆ ಒಳ್ಳೆ ಕೆಲಸವನ್ನ ಮಾಡ್ತು ಅಂತ ಹೇಳಿ. ಆದರೆ ಹೀಗಾಗಿ ಈ ಒಂದು ವಿಚಾರಕ್ಕೆ ನೊಂದಂತಹ ಫಲಾನುಭವಿ ಈಗ ಕೂಡ ಮಾತನಾಡಿದ್ರು, ಇದಕ್ಕೂ ಮುಂಚೆ ಕೂಡ ಮಾತನಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಅನುಕೂಲ ಆಗ್ತಾ ಇತ್ತು ಕೊಡೋದ್ರಿಂದ, ಈಗ ಏನು ಬಂದಿಲ್ಲ, ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ದಯವಿಟ್ಟು ನಮಗೆ ಬರೋ ಥರ ಮಾಡಿ, ಸರ್ಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಏನು ಬಂದಿಲ್ಲ, ಒಂದು ಕಂತಿನ ಹಣ, 4 ತಿಂಗಳ ಕಂತಿನ ಹಣ ಎಲ್ಲರಿಗೂ ಕೂಡ ಕೊಡುವಂತ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.